ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಡಿ ಟಿ ಬ್ಲಾಗರ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಬಂದಿರೋದು ರಾಮೇಶ್ವರಂನ ಒಂದು ವಿಸಿಟ್ ಮಾಡಲೇಬೇಕಾದಂಥ ಪ್ಲೇಸ್ ಬಂದಿದ್ದೀನಿ. ಅದು ಯಾವ ಪ್ಲೇಸ್ ಅಂತ ನಿಮಗೂ ತಿಳಿಸ್ತೀನಿ, ಬನ್ನಿ ನಮ್ಮ ಜೊತೆಗೆ ಜಾಯ್ನ್ ಆಗಿ ಬನ್ನಿ ಫ್ರೆಂಡ್ಸ್. ನಾನೀಗ ಓಡ್ತಾ ಇದ್ದೀನಿ ಬೋಟಿಂಗ್ ಮಾಡೋದಕ್ಕೆ. ನೋಡಿ ಫ್ರೆಂಡ್ಸ್, ಈಗೆಲ್ಲ ನೋಡ್ತಿರಲ್ಲ, ಇದೇ ನಮ್ಮ ಹೋಗ್ತಾ ಇರೋ ಬೋಟು. ನೋಡೋಣ ಈ ಬೋಟಿಂಗ್ಗೆ ಪರ್ಸನ್ನಿಗೆ ಎಷ್ಟು ಟಿಕೆಟ್ ಪ್ರೈಸ್ ಅಂತಂದು ಹೇಳ್ತೀನಿ, ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಈ ಬೋಟಿಂಗ್ ಇರೋದು ರಾಮೇಶ್ವರಂನ ಅಗ್ನಿ ತೀರ್ಥದ ಪಕ್ಕದಲ್ಲೇ ಇದೆ. ಯಾರಾದರೂ ಅಗ್ನಿ ತೀರ್ಥದಲ್ಲಿ ಏನಾದರೂ ಸ್ನಾನ ಮಾಡೋದಕ್ಕೆ ಏನಾದರೂ ಹೋದರೆ ಪಕ್ಕದಲ್ಲೇ ಒಂದು ಸರಿ ಕಣ್ಣಾಡಿಸಿ ನಿಮಗೆ ಕಾಣಿಸುತ್ತೆ. ಈ ಬೋಟಿಂಗ್ನ ಪರ್ ಪರ್ಸನಿಗೆ ಪ್ರೈಸ್ ಬಂದುಬಿಟ್ಟು 100 ರುಪೀಸ್ ಇದೆ. ಏನಾದರೂ ವಿಸಿಟ್ ಮಾಡಿದ್ರೆ ತಪ್ಪದೇ ವಿಸಿಟ್ ಮಾಡಬೇಕಾದಂತಹ ಪ್ಲೇಸ್ ಅಂತಲೇ ಹೇಳ್ತೀನಿ. ನಾವು ಹೋಗ್ತಾ ಇದ್ದೀವಿ ಈಗ ಒಳಗಡೆ, ಬನ್ನಿ ಫ್ರೆಂಡ್ಸ್. ಈಗ ಒಳಗಡೆ ಹೋದ ತಕ್ಷಣ ಮಾಡಬೇಕಾದಂತಹ ಫಸ್ಟ್ ಪ್ರೊಸೀಜರ್ ಬಂದುಬಿಟ್ಟು ಬೋಟಿಂಗ್ನ ಜಾಕೆಟ್ ಕೊಡ್ತಾರೆ, ಜಾಕೆಟ್ನ ಹಾಕ್ಕೊಳ್ಬೇಕು. ಬೋಟಿಂಗ್ ಜಾಕೆಟ್ ಹಾಕ್ಕೊಂಡ್ಬಿಟ್ಟು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಬನ್ನಿ. 5 to 6 ಕಿಲೋಮೀಟರ್ ಅಷ್ಟು ನಮಗೆ ಒಂದು ಡ್ರೈವ್ನ ಕರ್ಕೊಂಡು ಹೋಗ್ತಾರೆ. ನೋಡೋಕ್ಕೆ ತುಂಬ ಒಳ್ಳೆ ವ್ಯೂ ಇದೆ. ಆ ಕಡೆ ರೈಟ್ ಸೈಡಿಗೆ ನೋಡಿದರೆ ಒಳ್ಳೆ ವ್ಯೂ ಅಂತಂದರೆ ರಾಮೇಶ್ವರಂನ ರಾಮನಾಥ ಸ್ವಾಮಿ ಟೆಂಪಲ್ಲು, ಹಾಗೆ ಬಿಗ್ ಟವರ್ ಇದೆ ಅಲ್ಲಿ. ಇಲ್ಲಿ ಸೀಯಿಂದ ನೋಡೋದಕ್ಕೆ, ಈ ಥರ ಬೋಟಲ್ಲಿ ಹೋಗ್ತಾ ನೋಡೋದಕ್ಕೆ ಒಳ್ಳೆ ವ್ಯೂ ಇದೆ. ನೀವೇನಾದರೂ ಇಲ್ಲಿಗೆ ವಿಸಿಟ್ ಮಾಡಿದರೆ ರಾಮೇಶ್ವರಂಗೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ತೀನಿ. ನೀವು ಬಂದರೆ ಒಂದ್ಸರಿ ವಿಸಿಟ್ ಮಾಡಿ, ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬಾಯ್ ಬಾಯ್, ಟಾಟಾ, ಟೇಕ್ ಕೇರ್.